Hello everyone, I am Preeti. My topic is sampling and non-sampling errors. So sample means instead of taking the whole population, taking a sample of it. At that time what are the errors will occur? It is called as sampling error. So first we will see the statistical error. It occurs naturally and a result of human error and poorly constructed sampling plan. It arises it occurs naturally and result of human error ಇಂದ occur ಆಗಬಹುದು ಅಥವಾ ಸ್ಯಾಂಪ್ಲಿಂಗ್ ಪ್ಲಾನ್ ಅನ್ನು ಪೂರಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಎರರ್ ಸ್ಟ್ಯಾಟಿಸ್ಟಿಕಲ್ ಎರರ್ ಅರೈಸ್ ಆಗಬಹುದು. ಇಟ್ ಇನ್ವಾಲ್ವ್ಸ್ ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ sampling error and second one is non-sampling error. So sampling and non-sampling error is the types of statistical error. So next we will see the sampling error. Sampling error is the error that arises in a data collection process as a result of taking a sample from a population rather than using the whole population. So instead of taking the whole population, taking a sample of it. So for example, ಈಗ ಒಂದು 200 ಸ್ಟೂಡೆಂಟ್ಸ್ ಇದ್ದು average height ಬೇಕು. Friends, we take the sample ಅಂದರೆ only 20 ಸ್ಟೂಡೆಂಟ್ಸ್ ಇದ್ದು ಸ್ಯಾಂಪಲ್ ಅಂತ ತಗೊಂಡು ಅದನ್ನು ಹೋಲ್ ಪಾಪ್ಯುಲೇಷನ್ಗೆ ಕನ್ಸಿಡರ್ ಮಾಡೋದು. ಅಂದರೆ ಈಗ 200 ಸ್ಟೂಡೆಂಟ್ಸ್ ಇದ್ದು ಆವ್ರೇಜ್ ಹೈಟ್ ಅಂದರೆ 200 ಸ್ಟೂಡೆಂಟ್ಸ್ ಇದ್ದು ಆವ್ರೇಜ್ ಹೈಟ್ ಅಂತ ತಗೊಂಡ್ರು ಅದನ್ನು ಪಾಪ್ಯುಲೇಷನ್ ಮೀನ್ ಅಂತ ಕರೀತಾರೆ. ನೆಕ್ಸ್ಟ್ 20 ಸ್ಟೂಡೆಂಟ್ಸ್ ಇದ್ದು ಆವ್ರೇಜ್ ಹೈಟ್ ಅಂತ ತಗೊಂಡು ಅದನ್ನು ಸ್ಯಾಂಪಲ್ ಮೀನ್. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಪಾಪ್ಯುಲೇಷನ್ ಮೀನ್ ಆ್ಯಂಡ್ ಸ್ಯಾಂಪಲ್ ಮೀನ್ ಈಸ್ ಕಾಲ್ಡ್ ಆಸ್ ಸ್ಯಾಂಪ್ಲಿಂಗ್ ಎರರ್. ಸೊ ಇನ್ ದ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಎರರ್, types and the sources or reasons, other points is types. So first type is population specification error. This occurs when the researcher does not understand who they should survey. ಒಬ್ಬ ರಿಸರ್ಚರ್ಗೆ ಅವ್ರು ಯಾವುದ್ರ ಬಗ್ಗೆ ಸರ್ವೆ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಅದನ್ನು ಪಾಪ್ಯುಲೇಷನ್ ಸ್ಪೆಸಿಫಿಕೇಶನ್ ಎರರ್ ಅಂತ ಕರೀತಾರೆ. ರಿಸರ್ಚರ್ಗೆ ಅವ್ರಿಗೆ ಏನು ಸರ್ವೆ ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಸೊ ಆವಾಗ ಸ್ಯಾಂಪ್ಲಿಂಗ್ ಎರರ್ ಅಲ್ಲಿ ಅರೈಸ್ ಆಗ್ಬೋದು. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪ್ಲಿಂಗ್ ಫ್ರೇಮ್ ಎರರ್. ಇಟ್ ಮೀನ್ಸ್ ಸೆಲೆಕ್ಷನ್ ಆಫ್ ಎ ರಾಂಗ್ ಸ್ಯಾಂಪ್ಲಿಂಗ್ ಫ್ರೇಮ್ ವಿಲ್ ಲೀಡ್ ಟು ದಿಸ್ ಎರರ್. ಸೊ ಸ್ಯಾಂಪ್ಲಿಂಗ್ ಫ್ರೇಮನ್ನು ರಾಂಗ್ ಆಗಿ ಸೆಲೆಕ್ಟ್ ಮಾಡಿದರೆ ಈ ಎರರ್ ಅರೈಸ್ ಆಗ್ತದೆ. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸರ್ವೆ ದ ಕಾಲೇಜ್ ಸ್ಟೂಡೆಂಟ್ಸ್, ಈಗ ಕಾಲೇಜ್ ಸ್ಟೂಡೆಂಟ್ಸ್ ಬಗ್ಗೆ ಸರ್ವೆ ಮಾಡಬೇಕಂತ ಇದ್ದರೆ ಹೋಗಿ ಸ್ಕೂಲ್ ಸ್ಟೂಡೆಂಟ್ಸ್ ಮಕ್ಕಳ ಹತ್ರ ನಾವು ಸರ್ವೆ ಮಾಡಿದರೆ ಅದು ರಾಂಗ್ ಆಗ್ತದೆ. ಸೊ ಸ್ಯಾಂಪ್ಲಿಂಗ್ ಎರರ್ ಅಲ್ಲಿ ಅರೈಸ್ ಆಗ್ಬೋದು. ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಷನ್ ಫ್ರೇಮ್ ಎರರ್. ಎ ಸ್ಪೆಸಿಫಿಕ್ ಗ್ರೂಪ್ ಈಸ್ ಎಕ್ಸ್ಕ್ಲೂಡೆಡ್ ಆರ್ ಅಂಡರ್ ರೆಪ್ರೆಸೆಂಟೆಡ್ ಇನ್ ದ ಸ್ಯಾಂಪಲ್ ಡೆಲಿಬರೇಟ್ಲಿ. ಅಂದರೆ ಈಗ ಏಜ್ ಗ್ರೂಪ್ ಅಂದರೆ ಈಗ 1 to 10 ಇಯರ್ಸ್ ಒಂದು ಗ್ರೂಪ್ ಆದರೆ, ಒಂದು 10 to 20 or 25 ಒಂದು ಗ್ರೂಪ್ ಆದರೆ, 25 to 50 ಈ ಥರ ಒಂದು ಏಜ್ ಗ್ರೂಪನ್ನು ಡಿವೈಡ್ ಮಾಡಿದರೆ, ಈಗ ಅದರಲ್ಲಿ ಒಂದು ಏಜ್ ಗ್ರೂಪನ್ನು ಎಕ್ಸ್ಕ್ಲೂಡ್ ಮಾಡಿದರೆ ಸಹ ಅವರ ಒಪಿನಿಯನ್ ಏನು ಚೇಂಜ್ ಇರ್ತದೆ. ಸೊ ಹಾಗೆ ಒಂದು ಗ್ರೂಪನ್ನು ಎಕ್ಸ್ಕ್ಲೂಡ್ ಮಾಡಿದರೆ ಸ್ಯಾಂಪ್ಲಿಂಗ್ ಎರರ್ ಅರೈಸ್ ಆಗ್ಬೋದು. ನೆಕ್ಸ್ಟ್ ಸ್ಯಾಂಪ್ಲಿಂಗ್ ಎರರ್. ಇಟ್ ಮೇಜರ್ಲಿ ಹ್ಯಾಪನ್ಸ್ ವೆನ್ ದ ರಿಸರ್ಚರ್ ಡಸ್ ನಾಟ್ ಪ್ಲಾನ್ ಹಿಸ್ ಸ್ಯಾಂಪಲ್ ಕೇರ್. ಪ್ಲ್ಯಾನ್ ಮಾಡಿರ್ತಾರೆ ಒಂದು ಸ್ಯಾಂಪಲ್ ಬಗ್ಗೆ, ಅದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಸ್ಯಾಂಪಲ್ ಸೆಲೆಕ್ಟ್ ಮಾಡುವಾಗ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಸೊ ಇಲ್ಲದಿದ್ದರೆ ಸ್ಯಾಂಪ್ಲಿಂಗ್ ಎರರ್ ಅರೈಸ್ ಆಗ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಸೋರ್ಸಸ್ ಆರ್ ರೀಸನ್ಸ್. ಸೊ ದ್ಯಾಟ್ 4 points are also sources or reasons types. So in that source or reasons, in that first point is so the population similar to the portion of the characteristic ಅವರ ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೊಂದಿರ್ತದೆ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಬೇರೆ ಇರ್ತದೆ. ಸೊ ಇಟ್ ನಾಟ್ ಮ್ಯಾಚಸ್. at that time sampling error will arises. Next, appropriate sample size. So the sample is too small to accurately represent the population. Andre it is if it is small at that time, it is sample size small ಇದ್ರೆ ಎಲ್ಲ ಪಾಪ್ಯುಲೇಷನ್ ಯೂನಿಟ್ಸ್ ಅನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸ್ಯಾಂಪ್ಲಿಂಗ್ ಎರರ್ ವಿಲ್ ಅರೈಸಸ್. ನೆಕ್ಸ್ಟ್ ಒನ್ ಈಸ್ improper sampling design. So the sampling design must be in the
must be in line with the objective and purpose of your study. Improper sampling error arise ಆಗಬಹುದು. ಸೊ ನೆಕ್ಸ್ಟ್, ಹೌ ಟು ರೆಡ್ಯೂಸ್ ದ ಸ್ಯಾಂಪ್ಲಿಂಗ್ ಎರರ್ ಅನ್ನು ಹೇಗೆ ಕಡಿಮೆ ಮಾಡ್ಬೋದು. ಇನ್ ದಟ್ ಫಸ್ಟ್ ಒನ್ ಇಸ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ಸ್ಯಾಂಪಲ್ ಎರರ್ ಝೀರೋ ಯೂಸಿಂಗ್ ಸ್ಯಾಂಪಲ್. However, we can reduce the sample error taking some precautions to make sample error as zero, eliminate the concept of sample, and the precaution sampling method choose ಮಾಡುದು ಮತ್ತೆ ಕರೆಕ್ಟ್ ಮಾಡಿದ್ರೆ ಆಲ್ ಯೂನಿಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿದ್ರೆ ಸ್ಯಾಂಪಲ್ ಸ್ಟಡಿಂಗ್ ದ ಎಂಟೈರ್ ಪೇಪರ್ will reduce sample size. So it means more objects to observe. The sampling error and sample size have an inversely correlated relationship. It means if sample size grows, the sample error decreases. Sample size ಜಾಸ್ತಿ ಏನು ಸ್ಯಾಂಪ್ಲಿಂಗ್ ಎರರ್ ಡಿಕ್ರೀಸ್ ಬಟ್ ಈಗ ಕಾಸ್ಟ್ ಮತ್ತೆ ಟೈಮ್ ಏನು ಇನ್ಕ್ರೀಸ್ ಮಾಡಿದ ಟೈಮ್ ಇನ್ಕ್ರೀಸ್ ಆಗ್ತದೆ ಬಟ್ ರಿಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ಡಿವೈಡ್ ಇಂಟು ಗ್ರೂಪ್, ಸೆಲೆಕ್ಟ್ ದ ಸ್ಯಾಂಪಲ್. ಎಲ್ಲ ಗ್ರೂಪ್ ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್, use of sampling technique. So proper sampling technique ಅನ್ನು ಯೂಸ್ ಮಾಡಿ sampling error is non-result of factors other than taking a sample. So it arises at any one or more stages of survey. So in planning, fieldwork and tabulation of survey data. So it arises at the stage of data collection and processing. Idu data collection the process something cannot be controlled by the researcher. Adannu control ಮಾಡಲಿ ಆಗೋದಿಲ್ಲ. ಆನ್ಸರ್ ಕೊಡಬೇಕಂತ ಇದ್ರೆ ಟ್ಯಾಬ್ಯುಲೇಷನ್ ಮತ್ತೆ ಅದು ಈಗ ಏನು ಇನ್ಫಾರ್ಮೇಷನ್ ತಗೊಂಡಿರ್ತಾರೆ ಅದನ್ನು ಕೋಡಿಂಗ್ ಮಾಡುವಾಗ, ಟ್ಯಾಬ್ಯುಲೇಷನ್ ಮಾಡುವಾಗ, ಕಂಪ್ಯೂಟೇಷನ್ ಆರ್ ವೆನ್ ದ ಪಾಪ್ಯುಲೇಷನ್ ನಾಟ್ ಕ್ಲಿಯರ್ಲಿ ಕರೆಕ್ಟಾಗಿ ಡಿಫೈನ್ ಮಾಡದೇ ಇರುವಾಗ ನಾನ್ ಸ್ಯಾಂಪ್ಲಿಂಗ್ errors. Let's assume the population is 1000. In that people, 1000 people, 1000 population ಅಲ್ಲಿ men and 400 women ಅಂದ್ರೆ so non-sampling error occurs when the whole population is observed. whole population observe ಮಾಡಿದ್ರೆ ಸಹ non-sampling error ಅರೈಸ್ ಆಗ್ತದೆ. ಇಟ್ ಕೆನಾಟ್ ಬಿ ಕಂಟ್ರೋಲೇಬಲ್. ಲೈಕ್ ಅವ್ರ ರೆಸ್ಪಾಂಡೆಂಟ್ ಕರೆಕ್ಟಾಗಿ ಆನ್ಸರ್ ಮಾಡದಿರ್ಬೋದು, ಮತ್ತು ಫೋರ್ಸ್ ಟು ಗಿವ್ ಆನ್ಸರ್, ಮತ್ತು ಒಟ್ಟಾರೆಯಾಗಿ ಏನು ಆನ್ಸರ್ ಮಾಡ್ತಾರೆ ರೆಸ್ಪಾಂಡೆಂಟ್, ಆವಾಗ ನಾನ್ ಸ್ಯಾಂಪ್ಲಿಂಗ್ ಎರರ್ ಅರೈಸ್ ಆಗ್ತದೆ. ಸೊ ನೆಕ್ಸ್ಟ್ ರೀಸನ್ ಈಸ್ ಸ್ಯಾಂಪ್ಲಿಂಗ್ ಬಯಾಸ್ ಆ್ಯಂಡ್ ನಾನ್ ರೆಸ್ಪಾನ್ಸ್. ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಆಮೇಲೆ ಫೋರ್ಸ್ ಆಗಿ ಆನ್ಸರ್ ಮಾಡ್ತಾರೆ, ಆವಾಗೆಲ್ಲ ನಾನ್ ಸ್ಯಾಂಪ್ಲಿಂಗ್ ಎರರ್ ಅರೈಸ್ ಆಗ್ತದೆ. ಸೊ ಫಸ್ಟ್ ಒನ್ ಈಸ್ types. Next one is types. In that first one is non-response error. This refers to the failure to obtain a response from some unit because of absence, non-contact, refusal or some other reason. ಇದು ಯಾವಾಗ ಅರೈಸ್ ಆಗ್ತದೆ ಅಂದರೆ ಆಬ್ಸೆನ್ಸ್, ರೆಸ್ಪಾಂಡೆಂಟ್ ಆನ್ಸರ್ ಕೊಡ್ಲಿಕ್ಕೆ ಬರದೇ ಹೋದಾಗ, ಅಥವಾ ಅವರು ಅವ್ರಿಗೆ ಇಷ್ಟ ಅವರು ಬೇಡ ಅಂತ ದೂರನೇ ಹೋಗ್ತಾರೆ, ರೆಫ್ಯೂಸ್ ಮಾಡಿದೆ, ಅವ್ರಿಗೆ ಇಷ್ಟ ಸಮ್ ಅದರ್ ರೀಸನ್ ಇರೋದಿಲ್ಲ, ಮತ್ತೆ ಕರೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ,
non-sampling error. So it involves two types: non-response error, partial response error. Here ಅಂದ್ರೆ here the incomplete answers ಅವರು ಕರೆಕ್ಟ್ ಅರ್ಧ ಆನ್ಸರ್ ಅವ್ರು ಕಂಪ್ಲೀಟ್ ಮಾಡೋದಿಲ್ಲ ಸರ್ವೆಯನ್ನು survey response error. It means answer to any of the question are not received from all selected respondents. ಅಂದರೆ ಟೋಟಲ್ ನಾನ್ ರೆಸ್ಪಾನ್ಸ್ ಅವ್ರು ರೆಸ್ಪಾನ್ಸೇ ಮಾಡೋದಿಲ್ಲ, ರೆಸ್ಪಾಂಡೆಂಟ್ಸ್ ಏನು ರೆಸ್ಪಾನ್ಸೇ ಮಾಡೋದಿಲ್ಲ. ರಿಸೀವ್ಡ್ ಫ್ರಮ್ ಹಿಯರ್ ನೋ ರೆಸ್ಪಾನ್ಸ್ ಈಸ್ ರಿಸೀವ್ಡ್ ಫ್ರಮ್ ದ ರೆಸ್ಪಾಂಡೆಂಟ್ಸ್. ರೆಸ್ಪಾನ್ಸೇ ಮಾಡೋದಿಲ್ಲ ಯಾರು ರೆಸ್ಪಾಂಡೆಂಟ್ಸ್, ಅವರು ಸರ್ವೆಗೆ ಬರೋದೇ ಇಲ್ಲ. Here total non-response from the respondents, they not participate in the data collecting process. ಅವ್ರು ಪಾರ್ಟಿಸಿಪೇಟೇ ಮಾಡೋದಿಲ್ಲ ಸರ್ವೆಯಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಟೋಟಲ್ non-response error. Next one is response error. Response error refers to a type of error caused by respondent intentionally or accidentally providing inaccurate responses. ಅಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಈಗ ಒಂದು ಕ್ವಶನಿಗೆ ಒಂದು ಆನ್ಸರ್ ಇರ್ತದೆ, ಅವ್ರು ಬಟ್ ಅದನ್ನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಅವರು ಬೇರೆಯೇ ಹೇಳ್ತಾರೆ. ಸೊ ಆಕ್ಸಿಡೆಂಟ್ಲಿ ಅವ್ರು ಇಂಟೆನ್ಷನಲಿ ಹೇಳ್ಬೋದು ಅಥವಾ ಆಕ್ಸಿಡೆಂಟ್ಲಿ ಒಟ್ಟಾರೆ ಆನ್ಸರ್ ಮಾಡ್ಬೋದು, ಆ ಥರ. ಸೊ ಇಟ್ ಆಕರ್ಸ್ ವೆನ್ ದ ಕಾನ್ಸೆಪ್ಟ್ಸ್, ಕ್ವಶನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಆರ್ ನಾಟ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬೈ ದ ರೆಸ್ಪಾಂಡೆಂಟ್. ಅಂದರೆ ಈಗ ಏನು ರಿಸರ್ಚರ್ ಏನು ಕ್ವಶನ್ ಕೇಳ್ತಾರೆ, ಅವ್ರು ಇಂಟರ್ವ್ಯೂರ್ ಏನು ಕ್ವಶನ್ ಕೇಳ್ತಾರೆ ಅದು ಅವರಿಗೆ ಅವ್ರು ಕರೆಕ್ಟ್ಗೆ ಅರ್ಥ ಆಗದೆ ಹೋದಾಗ ಎರರ್ ಆಕರ್ ಆಗ್ಬೋದು. ನೆಕ್ಸ್ಟ್, ಡ್ಯೂ ಟು ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕ್ವಶನ್ಸ್ ಆ್ಯಂಡ್ ಅಕೌಂಟ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅಂದರೆ ಈಗ ಇಂಟರ್ವ್ಯೂವರ್ ಏನು ರಿಸರ್ಚರ್ ಇಂಗ್ಲೀಷಲ್ಲಿ ಕೇಳ್ಬೋದು, ಅವರಿಗೆ ಇಂಗ್ಲೀಷ್ ರೆಸ್ಪಾಂಡೆಂಟ್ಗೆ ಇಂಗ್ಲೀಷ್ ಬರದೇ ಇರ್ಬೋದು, ಕನ್ನಡ ಬರ್ಬೋದು, ಆ ಥರ ಲ್ಯಾಂಗ್ವೇಜ್ ಅರ್ಥ ಆಗದೆ ಇದ್ದರೂ ಇನ್ಅಕ್ಯುರೇಟ್ ಆನ್ಸರ್ಸ್ ಕೊಡ್ತಾರೆ. ನೆಕ್ಸ್ಟ್, ವೆನ್ ದೇರ್ ಆರ್ ಹೈ ಲೆವೆಲ್ಸ್ ಆಫ್ ರೆಸ್ಪಾಂಡೆಂಟ್ಸ್ ಬರ್ಡನ್ ಆ್ಯಂಡ್ ಮೆಮೊರಿ, ತುಂಬ ಕ್ವಶನ್ ಹಿಂದೆ ಓದಲಿಕ್ಕಿಲ್ಲ, ಸೊ ಅವ್ರು ಒಟ್ಟಾರೆಯಾಗಿ ಆನ್ಸರ್ ಕೊಡ್ಬೋದು. ಮತ್ತು ಕ್ವಶನ್ಸ್ ಒಮ್ಮೆಲೆ ಕೊಡ್ಬೋದು. ಸೊ ನೆಕ್ಸ್ಟ್, ಇಂಟರ್ವ್ಯೂವರ್ ಬೇರೆ ಇಂಟರ್ವ್ಯೂವರ್ ಅವರು ಬೇರೆ ರೀತಿ ಇಂಟರ್ವ್ಯೂ ಮಾಡ್ಬೋದು ರೆಸ್ಪಾಂಡೆಂಟನ್ನು. ಸೊ ದಿಸ್ ಎರರ್ ಆಕರ್ಸ್ ಡ್ಯೂರಿಂಗ್ ದ ಇಂಟರ್ವ್ಯೂ ಆಫ್ ದ ರೆಸ್ಪಾಂಡೆಂಟ್ಸ್. ಇಂಟರ್ವ್ಯೂ ಮಾಡುವಾಗ ದಿಸ್ ಎರರ್ ಆಕರ್ ಆಗ್ತದೆ. ಸೊ ದ ಇಂಟರ್ವ್ಯೂವರ್ ಇನ್ಕರೆಕ್ಟ್ಲಿ ರೆಕಾರ್ಡ್ ಒಂದು ಆನ್ಸರ್ ರೆಕಾರ್ಡ್ ಕರೆಕ್ಟ್. ನೆಕ್ಸ್ಟ್ ಒನ್ ಈಸ್ inadequate ಟ್ರೈನಿಂಗ್ ಹೋದಾಗ ಅವ್ರು ವರ್ಕ್ಲೋಡ್ ಫಾರ್ ದ ಇಂಟರ್ವ್ಯೂವರ್. ಅವರು ಸ್ಟ್ರೆಸ್ಸಲ್ಲಿ ಏನೇನೋ ಕ್ವಶನ್ ಕೇಳಿ ಆ ಥರ ಎರರ್ ಅರೈಸ್ ಆಗ್ಬೋದು. ನೆಕ್ಸ್ಟ್, ಟೆಲ್ಲಿಂಗ್ ಸಜೆಸ್ಟಿವ್ ಆನ್ಸರ್ಸ್ ಟು ರೆಸ್ಪಾಂಡೆಂಟ್ಸ್. ಸೊ ಕೆಲವು ಇಂಟರ್ವ್ಯೂವರು ಕ್ವಶನ್ ಕೇಳುವಾಗ ಕೆಲವು ಸಜೆಷನ್ಸ್ ಕೊಡ್ತಾರೆ ಅವರಿಗೆ. ಸೊ ಸಜೆಸ್ಟಿವ್ ಆನ್ಸರ್ಸ್ ಏನಾದರೂ ಕೊಟ್ಟರೆ ಈ ಎರರ್ ಅರೈಸ್ ಮತ್ತು ಅಂದರೆ ಅವರ ಒಪಿನಿಯನ್ನೇ ಬೇರೆ ಇರ್ತದೆ, ಬಟ್ ಇಂಟರ್ವ್ಯೂವರ್ ಒಂದು ಸಜೆಷನ್ ಮಾಡ್ತಾರೆ, ಅವರು ಅದನ್ನೇ ಹೇಳ್ಬೋದು, ಆ ಥರ ಎರರ್ ಅರೈಸ್ ಆಗ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಕವರೇಜ್ ಎರರ್. This refers to the error caused owing to over enumerations or under enumerations of the population or the sample, resulting from duplication or omission of units from the frame. Does not, there is a coverage error. Over enumeration and that is under enumeration means ತಗೊಳ್ಬೇಕು, ಅದಕ್ಕಿಂತ ತಗೊಂಡ್ರೆ
ಅಥವಾ ಎರರ್ ಅರೈಸ್ ಆಗ್ತದೆ. ನೆಕ್ಸ್ಟ್ ಮೆಷರ್ ಮತ್ತೆ ಡಿಫಿಕಲ್ಟ್, ಅದು ತುಂಬ ಕಷ್ಟ ಇರ್ತದೆ ರೆಸ್ಪಾಂಡೆಂಟ್ಗೆ ಆನ್ಸರ್ ಮಾಡಲಿಕ್ಕೆ. ಎಟ್ ದ್ಯಾಟ್ ಟೈಮ್ ದಿಸ್ ವಿಲ್ ಅಕರ್. ದ ಲಿಸ್ಟ್ ಆಫ್ ಪಾಸಿಬಲ್ ಆನ್ಸರ್ಸ್ ಸಜೆಸ್ಟೆಡ್ ಇನ್ ದ ರೆಕಾರ್ಡಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಇನ್ಕಂಪ್ಲೀಟ್. ಅಂದರೆ ಕೆಲವು ಕ್ವಶನ್ಸ್ಗೆ ಆಪ್ಷನ್ಸ್ ಎಲ್ಲ ಇರ್ತದೆ, ಅದು ಆ ಕ್ವಶನ್ಗೆ ರಿಲೇಟ್ ಆಗಿ ಕರೆಕ್ಟಾಗಿ ಆನ್ಸರ್ಸನ್ನು ಫ್ರೇಮ್ ಮಾಡಿರಬೇಕು. ಒಟ್ಟಾರೆ ಯಾವುದ್ಯಾವುದೋ ಕ್ವಶನ್ಸಿಗೆ ಸಂಬಂಧಪಟ್ಟದಿದ್ದರೆ ರೆಸ್ಪಾಂಡೆಂಟ್ಗೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಎಟ್ ದ್ಯಾಟ್ ಟೈಮ್ ಎರರ್ ವಿಲ್ ಅಕರ್. The definition used by the survey are different from those used by the respondent. ಈಗ ಸರ್ವೆ ಮಾಡುವಾಗ ಅವರ ಒಂದು ಡೆಫಿನೇಷನನ್ನು ಫ್ರೇಮ್ ಮಾಡಿರ್ತಾರೆ, ಈ ಥರ ಆನ್ಸರ್ಸ್ ಮಾಡ್ಬೋದು ಅಂತ. ಬಟ್ ರೆಸ್ಪಾಂಡೆಂಟಿದ್ದು ಡೆಫಿನೇಷನ್ ಅಥವಾ ಅವರ ಒಪಿನಿಯನ್ ಬೇರೆಯೇ ಇರ್ತದೆ. ಎಟ್ ದ್ಯಾಟ್ ಟೈಮ್ ಎರರ್ ವಿಲ್ ಅರೈಸ್. ಸೊ ನೆಕ್ಸ್ಟ್ ಒನ್ ಈಸ್ ಪ್ರೊಸೆಸಿಂಗ್ ಎರರ್. Processing error primarily caused by mistakes in the transfer of information, technically from survey documents or respondent replies to the computer. ಸೊ ಇದು ಈಗ ಕಂಪ್ಯೂಟರ್ಗೆ ಎಂಟ್ರಿ ಮಾಡುವಾಗ ಎರರ್ ಅರೈಸ್ ಆಗ್ತದೆ. ಅಂದರೆ ಪ್ರೊಸೆಸಿಂಗ್ ಎರರ್ ಅಂದರೆ ಈಗ ಏನು ಡಾಟಾವನ್ನು ಕಲೆಕ್ಟ್ ಮಾಡಿರ್ತಾರೆ ರಿಸರ್ಚರ್, ಅದನ್ನು ಕಂಪ್ಯೂಟರ್ಗೆ ಎಂಟ್ರಿ ಮಾಡುವಾಗ ದಿಸ್ ಎರರ್ ವಿಲ್ ಅರೈಸ್. So processing error may be introducing during data entry, data editing and cleaning, and data tabulation. So it arises when data entry ಮಾಡುವಾಗ ರಾಂಗ್ ಆದರೆ, ಮತ್ತು ಆಮೇಲೆ there can be error in results, graphs, etc. ಕಂಪ್ಯೂಟರ್ಗೆ ಎಂಟ್ರಿ ಮಾಡುವಾಗ ರಾಂಗ್ ಅದು ಆನ್ಸರ್ ಕೊಟ್ಟಿರ್ತಾರೆ, ಮತ್ತೆ ಆದರೆ ಡಾಟಾ ಎಂಟ್ರಿ ಮಾಡುವಾಗ ರಾಂಗ್ ಎರರ್ ವಿಲ್ ಅರೈಸ್. ಲಾಸ್ಟ್ type is corrupt information error. This is defined as a non-correspondence of the information being sought by the researcher and that is required to solve the problem. In other words, information is obtained from substitutes rather than original sample. ಅಂದರೆ ಈಗ ಒಬ್ಬರ ಹತ್ರ ಸರ್ವೆ ಮಾಡಲಿಕ್ಕೆ ಇರ್ತದೆ, ಬಟ್ ಅವ್ರದ್ದು ಆ್ಯಬ್ಸೆನ್ಸ್ ಇರ್ತದೆ, ಅವ್ರು ಬರೋದಿಲ್ಲ. ಸೊ ಅಟ್ ದ್ಯಾಟ್ ಟೈಮ್ ಅವರಿಗೆ ಅವ್ರ ಜೊತೆ ಸರ್ವೆ ಮಾಡಬೇಕಿತ್ತು, ಬಟ್ ಬೇರೆಯವ್ರ ಜೊತೆ ಸರ್ವೆ ಮಾಡ್ತಾರೆ. ಅಂದರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರ ಜೊತೆ ಸರ್ವೆ ಮಾಡಲಿಕ್ಕೆ ಇರ್ತದೆ, ಫಾದರ್ ಜೊತೆ, ಬಟ್ ಫಾದರ್ ಇರೋದಿಲ್ಲ ಮನೆಯಲ್ಲಿ, ಎಲ್ಲಿಗಾದ್ರೂ ಹೋಗಿರ್ತಾರೆ. ಬಟ್ ಎಟ್ ದ್ಯಾಟ್ ಟೈಮ್ ಅವರ ಮಗನ ಹತ್ರ ಸರ್ವೆ ಮಾಡ್ತಾರೆ. ಸೊ ಆವಾಗ ಎರರ್ ಅರೈಸ್ ಆಗ್ಬೋದು. So next one is error. Reduce knowledge of the survey area and proper academic qualification. ಸೊ ಇನ್ವೆಸ್ಟಿಗೇಟರನ್ನು ನಾವೇನು ಅಪಾಯಿಂಟ್ ಮಾಡಿರ್ತಾರೆ, ಅವರು ಆ್ಯಪ್ಟೆಡ್ ಫೀಲ್ಡ್ ವರ್ಕ್ ಅವರಿಗೆ ಹೇಗೆ ಮಾಡ್ಬೋದು ಅಂತ ಗೊತ್ತಿರಬೇಕು, ಮತ್ತು ಗುಡ್ ನಾಲೆಜ್ ಇರಬೇಕು ಸರ್ವೆ ಏರಿಯಾದ ಬಗ್ಗೆ. ಆಮೇಲೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಕರೆಕ್ಟ್ ಇರಬೇಕು, ವೆಲ್ ಟ್ರೈನ್ಡ್ ಆಗಿರಬೇಕು, ಗುಡ್ ನಾಲೆಜ್ ಇರಬೇಕು. ಇವರ ಇನ್ವೆಸ್ಟಿಗೇಟರ್ ಸ್ಯಾಂಪಲಿಂಗ್ ಎರರನ್ನು ರೆಡ್ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಈಸ್ ಟ್ರೈನಿಂಗ್. Investigators should undergo a training program before start of research for facilitating and understanding the sampling design, various concepts and definitions, schedules of enquiry, and procedures of data collection. So, investigatorಗೆ ಟ್ರೈನಿಂಗ್ ಕರೆಕ್ಟಾಗಿ ತಗೊಂಡಿದ್ರೆ ಅವರು ಈಗ ಒಟ್ಟಾರೆಯಾಗಿ ಅವರು ಇನ್ವೆಸ್ಟಿಗೇಟರ್ಗೆ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಹೇಗೆ ಇಂಟರ್ವ್ಯೂ ಮಾಡಬೇಕು ಆ ಥರ. ಸೊ ಪ್ರಾಪರ್ ಟ್ರೈನಿಂಗ್ ಇದ್ದರೆ ಅವರು ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸೊ ಅಟ್ ದ್ಯಾಟ್ ಟೈಮ್ ನಾನ್ ಸ್ಯಾಂಪ್ಲಿಂಗ್ ಎರರನ್ನು ಡಿಕ್ರೀಸ್ ಮಾಡ್ಬೋದು. ಸೊ ಬಿಫೋರ್ ಡಾಟಾ ಕಲೆಕ್ಷನ್ ದ ಇನ್ವೆಸ್ಟಿಗೇಟರ್ ಶುಡ್ ಅಂಡರ್ಗೋ ಟ್ರೈನಿಂಗ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೆಡ್ಯೂಸ್ ದ ನಾನ್ ಸ್ಯಾಂಪ್ಲಿಂಗ್ ಎರರ್. ಸೊ ನೆಕ್ಸ್ಟ್ ಒನ್ ಈಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಬೈ ಪ್ರೈಮರಿ ಫೀಲ್ಡ್ ವರ್ಕರ್ಸ್ ಆ್ಯಂಡ್ ಸೂಪರ್ವೈಸರ್ಸ್. ಇದು ಫೀಲ್ಡ್ ವರ್ಕರ್ ಮತ್ತು ಸೂಪರ್ವೈಸರ್ಸ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇದ್ದರೆ
ನಾನ್ ಸ್ಯಾಂಪ್ಲಿಂಗ್ ಎರರನ್ನು ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ಒನ್ ಈಸ್ ಗುಡ್ ಕ್ವಾಲಿಟಿ ಕ್ವಶನೇರ್. ಯೂಸ್ ಆಫ್ ಸ್ಟ್ರಕ್ಚರ್ಡ್ ಕ್ವಶನೇರ್. ದ ಕ್ವಶನೇರ್ ಫ್ರೇಮಿಂಗ್ ಶುಡ್ ಬಿ ಇನ್ ಗುಡ್ ಕ್ವಾಲಿಟಿ ಲ್ಯಾಂಗ್ವೇಜ್. ಕ್ವಶನೇರ್ ಏನು ಫ್ರೇಮ್ ಮಾಡ್ತಾರೆ ಅದು ಕರೆಕ್ಟಾಗಿರಬೇಕು. ಒಟ್ರಾಶಿ ಕ್ವಶನೇರನ್ನು ಫ್ರೇಮ್ ಮಾಡಿದರೆ ನಾನ್ ಸ್ಯಾಂಪ್ಲಿಂಗ್ ಎರರ್ ಜಾಸ್ತಿ ಆಗ್ತದೆ. ಬಟ್ ಕ್ವಶನರ್ ಕರೆಕ್ಟಾಗಿದ್ದರೆ ರೆಸ್ಪಾಂಡೆಂಟ್ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು ಅವರು. ಆವಾಗ ನಾನ್ ಸ್ಯಾಂಪ್ಲಿಂಗ್ ಎರರನ್ನು ರೆಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಸರ್ವೆ ಮ್ಯಾನ್ಯುವಲ್. ಯೂಸ್ ಆಫ್ ಸರ್ವೆ. ಸೊ ಅದನ್ನು ನೋಡಿ ರೆಸ್ಪಾಂಡೆಂಟ್ ಎರರ್. ನೆಕ್ಸ್ಟ್ ಒನ್ ಈಸ್ ಟೆಸ್ಟ್ ಆಫ್ ಕ್ವಶನೇರ್ಗೆ ಯೂಸ್ ಮಾಡ್ಬೋದು. ಸೊ ಸಮ್ ಕ್ವಶನ್ಸ್ ಆವಾಗ ಏನಾಗ್ತದೆ, ಕೆಲವು ಕ್ವಶನ್ ರಿಮೂವ್ ಆಗ್ಬೋದು ಅಥವಾ ಸಮ್ ಕ್ವಶನ್ ಆ್ಯಡೆಡ್ ಟು ದ ಪ್ರೀ ಟೆಸ್ಟಿಂಗ್ ಕ್ಲಿಯರ್ ಇದು ಏನು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ಸಫಿಷಿಯಂಟ್ ಟೈಮ್. ರಿಕ್ವೆಸ್ಟ್ ಫಾರ್ ಟೈಮ್ ಇಫ್ ದ ಕ್ವಶನೇರ್ ಈಸ್ ನಾಟ್ ಕಂಪ್ಲೀಟೆಡ್ ಇನ್ ಒನ್ ಸೆಟ್ಟಿಂಗ್. ಅಂದರೆ ರೆಸ್ಪಾಂಡೆಂಟ್ಗೆ ಟೈಮ್ ಕೊಡಬೇಕು ಆನ್ಸರ್ ಮಾಡಲಿಕ್ಕೆ. ಸೊ ಸಫಿಷಿಯಂಟ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. Next one is calm interview place. It should be calm and quiet environment. ಸೊ ಇಂಟರ್ವ್ಯೂ ಪ್ಲೇಸ್ ಇರ್ತದೆ ಅದು ಕಾಮ್ ಆಗಿ ಕ್ವೈಟ್ ಆಗಿದ್ದರೆ ರೆಸ್ಪಾಂಡೆಂಟ್ಗೆ ಆನ್ಸರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ ಅವರಿಗೆ ಸ್ಟ್ರೆಸ್ ಇರೋದಿಲ್ಲ, ಟೆನ್ಷನ್ ಎಲ್ಲ ಇರೋದಿಲ್ಲ. ಸೊ ಕಾಮ್ ಆಗಿದ್ದರೆ ರೆಸ್ಪಾಂಡೆಂಟ್ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಕೋಡಿಂಗ್. ಇಂಪ್ರೂವ್ಡ್ ಕೋಡಿಂಗ್ ಆಫ್ ಕ್ವಶನೇರ್ ಫಾರ್ ಈಸ್ ಆ್ಯಂಡ್ ಅಕ್ಯುರೇಟ್ ಡಾಟಾ ಟ್ಯಾಬ್ಯುಲೇಷನ್ ಆ್ಯಂಡ್ ಅನಾಲಿಸಿಸ್. Coding should be easy and data tabulation should be accurate. At that time, non-sampling error will reduces. Next one is use of computer. Programming for data entry to minimize possible entry errors. There may be human errors ಜಾಸ್ತಿ ಇರ್ತದೆ. ಸೊ ಕಂಪ್ಯೂಟರನ್ನು ಯೂಸ್ ಮಾಡಿದರೆ ಹ್ಯೂಮನ್ ಎರರನ್ನು ಕಡಿಮೆ ಮಾಡ್ಬೋದು. ಸೊ ದೇರ್ ಮೇ ಬಿ ಹ್ಯೂಮನ್ ಎರರ್ಸ್ ಆಲ್ಸೋ. ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಯೂಸಿಂಗ್ ದ ಕಂಪ್ಯೂಟರ್ಸ್ ಫಾರ್ ಎಂಟರಿಂಗ್ ದ ಡಾಟಾ. appropriate ಡಾಟಾ ಕ್ಲೀನಿಂಗ್ ಆ್ಯಂಡ್ ಎಡಿಟಿಂಗ್ ಇದ್ದರೆ ನಾನ್ ಸ್ಯಾಂಪ್ಲಿಂಗ್ ಎರರನ್ನು ರೆಡ್ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಟಾಪಿಕ್. ಥ್ಯಾಂಕ್ ಯು.